ಹುಣಸಾವ ದೇಗುಲಕ್ಕೆ ಹೋಗಿದ್ರೆ ಆ ಸಂದರ್ಭದಲ್ಲಿ ಬಲಗಡೆ ಏನು ಹೇಳ್ತೀರಿ ಮೇಡಮ್? ಅದೇನಿದೆ ಅದು ಖಂಡಿತ ಅದೊಂದು ಆಶೀರ್ವಾದ, ಒಂದು ಶುಭ ಸೂಚನೆ ಅಂತಲೇ ಎಲ್ಲರೂ ಹೇಳ್ತಿದ್ರು. ನನಗೂ ತುಂಬ ಸಂತೋಷ ಆಯಿತು. ಅದನ್ನು ದೇವಿ ಆಶೀರ್ವಾದ ನನಗೆ ಸಿಕ್ಕಿದಂಗೆ ನಾನು ಭಾವಿಸಿದ್ದೀನಿ. ಮೇಡಮ್, ಸಭೆ ಮಾಡಿದ್ರಿ ಬೆಂಗಳೂರಲ್ಲಿ, ಈಗ ಮತ್ತೆ ಮಂಡ್ಯದಲ್ಲಿ ಪ್ರತಿ ತಾಲೂಕುಗಳಿಗೂ ತೆರಳಿ ಸಭೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ರಿ. ಯಾವಾಗ ಆಗುತ್ತೆ ಮೇಡಮ್ ಸಭೆ? ಯಾವಾಗ ಇದೆ, ಇನ್ನು ಈ ಮುಂದಿನ ದಿನಗಳಲ್ಲೇ ಆಗುತ್ತೆ. ಅದನ್ನು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಆ ತಾಲೂಕಿನ ಮುಖಂಡರ ಜೊತೆಲೂ ಮಾತಾಡಿಸಿ ಯಾವ ಡೇಟಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ, ಎಲ್ಲರೂ ಸೇರೋಕ್ಕಾಗತ್ತೆ ಅನ್ನೋದನ್ನು ಮಾತಾಡಿ ಅದರದ್ದೊಂದು ಪ್ರಕ್ರಿಯೆ ನಡೀತಾ ಇದೆ. ಅದು ಪಕ್ಷ ಸಂಘಟನೆ ವಿಚಾರವಾಗ ಅಥವಾ ಚುನಾವಣೆಗೆ ಸಂಬಂಧಪಟ್ಟಾಗ ಅಥವಾ ತಮ್ಮ ಮುಂದಿನ ನಿರ್ಧಾರಕ್ಕೆ ಸಂಬಂಧಪಟ್ಟಾಗ ಮೇಡಮ್? ಅಲ್ಲ, ಮುಂದಿನ ನಿರ್ಧಾರ ಅಂತ ನನ್ನ ನಿರ್ಧಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಈ ಪಕ್ಷಕ್ಕೆ ಒಂದು ಈ ಫೈನಲ್ ಪಟ್ಟಿನ ಅವರು ಕನ್ಫರ್ಮ್ ಮಾಡಿ ರಿಲೀಸ್ ಮಾಡಬೇಕು. ಬಟ್ ಅದಕ್ಕಿಂತ ಮೊದಲು ಪಕ್ಷ ಸಂಘಟನೆಯೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ಜೊತೆಗೆ ನಾನು ಹೇಳಿದ್ನಲ್ಲ, ನಮ್ಮ ಬೆಂಬಲಿಗರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಬೇಡ, ಅವ್ರಿಗೂ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದು.